GPSTR ಪ್ರಶ್ನೆ ಪತ್ರಿಕೆ 2022 ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆ. ಮೊದಲನೇ ಪ್ರಶ್ನೆ, ಚಿದಂಬರ ರಹಸ್ಯ ಕೃತಿಯ ಕರ್ತ ಯಾರು ಅಂತಕ್ಕಂಥ ಪ್ರಶ್ನೆ. ಆಯ್ಕೆಗಳನ್ನು ನೋಡ್ತೀವಿ. ಕುವೆಂಪು, KP ಪೂರ್ಣಚಂದ್ರ ತೇಜಸ್ವಿ, ಲಂಕೇಶ್, ಗಿರೀಶ್ ಕಾರ್ನಾಡ್. ಈಗ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು KP ಪೂರ್ಣಚಂದ್ರ ತೇಜಸ್ವಿ ಅನ್ನೋದಂದ್ರ ಚಿದಂಬರ ರಹಸ್ಯ ಕೃತಿಯ ಕರ್ತ. ಅದೇ ರೀತಿಯಾಗಿ ಈ ಒಂದು ಕೃತಿಯನ್ನ 1985ರಲ್ಲಿ ಪ್ರಕಟವನ್ನ ಮಾಡ್ತಾರೆ. ಇದು ಬಂದ್ಬಿಟ್ಟು ಪತ್ತೇದಾರಿ ಶೈಲಿಯಲ್ಲಿ ಇರತಕ್ಕಂಥದ್ದು. ಅದೇ ರೀತಿಯಾಗಿ ಈ ಒಂದು ಕೃತಿಗೆ ಅಂದ್ರೆ ಚಿದಂಬರ ರಹಸ್ಯ ಕೃತಿಗೆ ಏನದಂದ್ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಏನಂದ್ರ ದೊರಕಿದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ, ಭಾರತದ ನೆಪೋಲಿಯನ್ ಎಂದು ಕರೆಯಲ್ಪಡ್ತಕ್ಕಂಥ ರಾಜ್ಯ ಯಾರು ಅಂತಕ್ಕಂಥ ಪ್ರಶ್ನೆ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಆಯ್ಕೆಗಳನ್ನು ನೋಡ್ತೀವಿ. ಚಂದ್ರಗುಪ್ತ ಮೌರ್ಯ, ಸಮುದ್ರಗುಪ್ತ, ಬಿಂದುಸಾರ, ಅಶೋಕ. ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಸಮುದ್ರಗುಪ್ತ ಅನ್ನೋದಂದ್ರ ಇದಕ್ಕೆ ಸರಿಯಾದ ಉತ್ತರ. ಭಾರತದ ನೆಪೋಲಿಯನ್ ಎಂದು ಯಾರನ್ನ ಕರೆಯುತ್ತಾರೆ ಅಂದ್ರೆ ಸಮುದ್ರಗುಪ್ತನಂದ. ಹಾಗಾದ್ರೆ ಯಾರು ಸಮುದ್ರಗುಪ್ತನನ್ನ ಭಾರತದ ನೆಪೋಲಿಯನ್ ಎಂದು ಕರೆದರು ಅಂತ ಹೇಳಿ ಕೂಡ ಪ್ರಶ್ನೆಯನ್ನ ಬರ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಸಮುದ್ರಗುಪ್ತನನ್ನ ಭಾರತದ ನೆಪೋಲಿಯನ್ ಎಂದು ನಮ್ಮ ಭಾರತ ಇತಿಹಾಸಕಾರ ಆಗಿರ್ತಕ್ಕಂಥ VS ಸ್ಮಿತ್ ಅವರು ಏನಂತ ಹೇಳಿ ಕರೀತಾರಂದ್ರ ಭಾರತದ ನೆಪೋಲಿಯನ್ ಅಂತ ಹೇಳಿ ಸಮುದ್ರಗುಪ್ತನನ್ನ ಕರೆದಿದ್ದಾರೆ. ಕಾರಣ ಬಂದ್ಬಿಟ್ಟು ಸಮುದ್ರಗುಪ್ತನು ಅನೇಕ ಯುದ್ಧಗಳಲ್ಲಿ ಜಯವನ್ನ ಸಾಧಿಸ್ತಾನೆ, ವಿಶಾಲ ಸಾಮ್ರಾಜ್ಯವನ್ನ ಕಟ್ತಾನೆ. ಈ ಒಂದು ಕಾರಣದಿಂದಾಗಿ ಸಮುದ್ರಗುಪ್ತನನ್ನ ಏನಂತ ಹೇಳಿ ಕರಿತಾ ಬರ್ತಾರಂದ್ರೆ ಇವರು ಭಾರತದ ನೆಪೋಲಿಯನ್ ಅಂತ ಹೇಳಿ ಕರೆಯುತ್ತಾರೆ. ಯಾರು ಅಂದಾಗ ಗೊತ್ತಿರಬೇಕು, ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು VS ಸ್ಮಿತ್ ಅವರು. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ, ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣವಿರ್ತಕ್ಕಂಥ ಸ್ಥಳ ಯಾವುದು ಅಂತಕ್ಕಂಥ ಇಲ್ಲಿ ಪ್ರಶ್ನೆ. ಮ್ಯಾಂಚೆಸ್ಟರ್, ದೆಹಲಿ, ಲಂಡನ್. ಈಗ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಲಂಡನ್. ಲಂಡನ್ ಅಲ್ಲಿ ಬರ್ತಕ್ಕಂಥದ್ದು ನೋಡ್ತೀವಿ. ಒಂದು ಕ್ರೀಡಾಂಗಣ ಸ್ಥಳ ಬಂದ್ಬಿಟ್ಟು ಲಂಡನ್ನ ಸೇಂಟ್ ಜಾನ್ಸ್ ವುಡ್ ನಲ್ಲಿ ಬರ್ತಕ್ಕಂಥದ್ದು ನೋಡ್ತೀವಿ. ಹಾಗೆ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಪ್ಷನ್ ನಂಬರ್ 4ನೇದು ನೋಡ್ತೀವಿ. ಭಾರತದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನ ಅಂತಕ್ಕಂಥದ್ದು ಯಾವಾಗ ಆಚರಣೆನ ಮಾಡುತ್ತಾರೆ ಅಂತಕ್ಕಂಥದ್ದಲ್ಲಿ ಪ್ರಶ್ನೆ. ಆಯ್ಕೆಗಳನ್ನು ನೋಡ್ತೀವಿ. ಫೆಬ್ರವರಿ 28, ಮಾರ್ಚ್ 28, ಜನವರಿ 28, ಏಪ್ರಿಲ್ 28. ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಫೆಬ್ರವರಿ 28 ಇರೋದು ಇದಕ್ಕೆ ಸರಿಯಾದ ಉತ್ತರ. ಫೆಬ್ರವರಿ 28, 1928ರಲ್ಲಿ ನಮ್ಮ ಭಾರತದ ಮಹಾನ್ ವಿಜ್ಞಾನಿಯಾಗಿರ್ತಕ್ಕಂಥ ಸರ್ CV ರಾಮನ್ ಅವರು ಏನದಂದ್ರ ರಾಮನ್ ಪರಿಣಾಮ ಅಥವಾ ರಾಮನ್ ಎಫೆಕ್ಟ್ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಬೆಳಕಿನ ಚೆದುರುವಿಕೆಯನ್ನ ಕಂಡುಹಿಡಿತಾರೆ. ಈ ದಿನವನ್ನ ಅಂದ್ರೆ ಫೆಬ್ರವರಿ 28ನ್ನ ರಾಷ್ಟ್ರೀಯ ವಿಜ್ಞಾನ ದಿನವಾಗಿ ಆಚರಿಸ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ನಮ್ಗೆ ಗೊತ್ತಿರಬೇಕು ರಾಷ್ಟ್ರೀಯ ವಿಜ್ಞಾನ ದಿನ ಯಾವಾಗ ಆಚರಣೆನ ಮಾಡ್ತಾರೆ ಅಂದ್ರೆ ಫೆಬ್ರವರಿ 28. ಇದಕ್ಕೆ ಸರಿಯಾದ ಉತ್ತರ. ವೈರಸ್ಗಳ ಅಧ್ಯಯನ ಶಾಖೆ. ಆಯ್ಕೆಗಳನ್ನು ನೋಡ್ತೀವಿ. ಯೂರೋಲಜಿ, ವೈರಾಲಜಿ, ನ್ಯೂರಾಲಜಿ, ಪ್ಯಾಥಾಲಜಿ. ಅದೇ ರೀತಿಯಾಗಿ ಇಲ್ಲಿ ನೋಡ್ತೀವಿ. ಯೂರೋಲಜಿ ಅಂದಾಗ ಮೂತ್ರಜನಕಗಳ ಅಧ್ಯಯನ ಅಂತ ಹೇಳಿ ನೋಡ್ತೀವಿ. ವೈರಾಲಜಿ ಬಂದ್ಬಿಟ್ಟು ವೈರಸ್ಗಳ ಅಧ್ಯಯನ ಇದಕ್ಕೆ ಸರಿಯಾದ ಉತ್ತರ. ನ್ಯೂರಾಲಜಿ ಬಂದ್ಬಿಟ್ಟು ನರಮಂಡಲಗಳ ಅಧ್ಯಯನ. ಪ್ಯಾಥಾಲಜಿ ಬಂದ್ಬಿಟ್ಟು ರೋಗಗಳ ಅಧ್ಯಯನವನ್ನ ಮಾಡ್ತಕ್ಕಂಥದ್ದು ಅಂತ ಹೇಳಿ ನೋಡ್ತೀವಿ. ಹಾಗಾದ್ರೆ ವೈರಸ್ಗಳ ಅಧ್ಯಯನ ಶಾಖೆ ಯಾವುದು ಅಂದಾಗ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಪ್ಷನ್ ಬಿ, ಅಂದ್ರೆ ವೈರಸ್ಗಳ ಅಧ್ಯಯನ ಶಾಖೆಗೆ ವೈರಾಲಜಿ ಅಂತೇಳಿ ಕರೀತಕ್ಕ. ಬೆಟ್ಟದ ಹೂವು ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಪಡೆದ ಬಾಲನಟ ಯಾರು ಅಂತಕ್ಕಂಥದ್ದು ಪ್ರಶ್ನೆ. ಆಯ್ಕೆಗಳನ್ನು ನೋಡ್ತೀವಿ. ಪುನೀತ್ ರಾಜ್ಕುಮಾರ್, ಮಂಜುನಾಥ್, ಆನಂದ್, ಶ್ರೀಮುರಳಿ. ಇದು ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಪುನೀತ್ ರಾಜ್ಕುಮಾರ್ ಸರ್ ಅವರು ಏನದಂದ್ರ ಈ ಒಂದು ಬೆಟ್ಟದ ಹೂವು ಚಿತ್ರದಲ್ಲಿ ಏನದಂದ್ರ ಬಾಲನಟನಾಗಿ ನಟಿಸ್ತಾರೆ. ಈ ಒಂದು ಚಿತ್ರದಲ್ಲಿ ಅವರು ರಾಮ ಎಂಬ ಬಡ ಹುಡುಗನ ಪಾತ್ರದಲ್ಲಿ ನಡೆಸ್ತಕ್ಕಂಥ ನೋಡ್ತೀವಿ. ಅದೇ ರೀತಿಯಾಗಿ ಈ ಒಂದು ಚಿತ್ರವು ಶಿಕ್ಷಣ ಮತ್ತು ಕುಟುಂಬದ ಕಥೆಯನ್ನ ಸಾರಿ ಹೇಳ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಬೆಟ್ಟದ ಹೂವು ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಪಡೆದ ಬಾಲನಟ ಯಾರು ಅಂದಾಗ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರು. ಅದೇ ರೀತಿಯಾಗಿ ರಾಜಧಾನಿ ಒಟಾವಾ, ಟೊರಾಂಟೊ, ಹ್ಯಾಮಿಲ್ಟನ್, ಮಾಸ್ಕೋ. ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಒಟಾವಾ ಏನದಂದ್ರ ಕೆನಡಾ ದೇಶದ ರಾಜಧಾನಿ. ಅದೇ ರೀತಿಯಾಗಿ ಟೊರಾಂಟೊ ಅಂತ ಹೇಳಿ ನೋಡ್ತೀವಿ. ಇದು ಒಂದು ದೊಡ್ಡ ನಗರವಾಗಿರ್ತಕ್ಕಂಥ ನೋಡ್ತೀವಿ. ಇದು ಕೂಡ ಹ್ಯಾಮಿಲ್ಟನ್ ಅಂದಾಗ ಇದೊಂದು ಕೂಡ ನಗರ. ಮಾಸ್ಕೋ ಅಂತಕ್ಕಂಥದ್ದು ರಷ್ಯಾದ ರಾಜಧಾನಿ. ಹಾಗಾದ್ರ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಕೆನಡಾ ದೇಶದ ರಾಜಧಾನಿ ಯಾವುದು ಅಂದಾಗ ಒಟಾವಾ. ಅದೇ ರೀತಿಯಾಗಿ ಇದು ಕೆನಡಾದ ಆಡಳಿತ ಕೇಂದ್ರ. ಅದೇ ರೀತಿಯಾಗಿ ಇಲ್ಲಿ ಸಂಸತ್ತು ಕೂಡ ಇಲ್ಲಿ ಕಂಡು ಬರುತ್ತದೆ ಅಂತ ಹೇಳಿ ನೋಡ್ತೀವಿ. ನೆಕ್ಸ್ಟ್ ಪ್ರಶ್ನೆ ನೋಡ್ತೀವಿ.
ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಅದು. ಈ ಒಂದು ಕೆಳಗಿನ ಜೋಡುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಅಂತೇಳಿ ನಾವು ಗುರುತನ್ನ ಮಾಡಬೇಕು. ಆಯ್ಕೆಗಳನ್ನು ನೋಡ್ತೀವಿ. ಬಿಳಿ ಅಂತಕ್ಕಂಥದ್ದು, ಬಿಳಿ ಕ್ರಾಂತಿ ಅಂತಕ್ಕಂಥದ್ದು ಹಾಲು ಅಂತೇಳಿ ನೋಡ್ತೀವಿ. ಹಾಲು ಉತ್ಪಾದನೆಗೆ ಇದು ಸರಿಯಾದ ಆಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಹಸಿರು ಕ್ರಾಂತಿ ಅಂದಾಗ ಕೃಷಿ ಅಂದ್ರೆ ಆಹಾರ ಉತ್ಪಾದನೆ, ಇದು ಕೂಡ ಸರಿಯಾಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ನೀಲಿ ಕ್ರಾಂತಿ ಇದು ಕೂಡ ಮೀನುಗಾರಿಕೆಗೆ ಸಂಬಂಧಿಸಿದ, ಇದು ಕೂಡ ಸರಿಯಾಗ್ತಕ್ಕಂಥದ್ದು ನೋಡ್ತೀವಿ ಜೋಡಿ. ಹಾಗಾದ್ರೆ ಆಯ್ಕೆ 4 ನೋಡ್ತೀವಿ. ಕೆಂಪು ಅಂತಕ್ಕಂಥದ್ದು, ಇದು ಕೆಂಪು ಅಂತಕ್ಕಂಥದ್ದು ಟೊಮೊಟೊ ಮತ್ತು ಮಾಂಸ ಉತ್ಪಾದನೆಗೆ ಇರ್ತಕ್ಕಂಥದ್ದು ನೋಡ್ತೀವಿ. ಇಲ್ಲಿ ಉಣ್ಣೆ ಅಂತೇಳಿ ಕೊಟ್ಟಿರ್ತಕ್ಕಂಥದ್ದು ನೋಡ್ತೀವಿ. ಹಾಗೆ ಇದು ತಪ್ಪು ಜೋಡಿ. ಹಾಗೆ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಪ್ಷನ್ ನಂಬರ್ 4ನೇದು. ಅಂದ್ರೆ ಕೆಂಪು ಕ್ರಾಂತಿ ಅಂದ್ರೆ ಏನಂತ ಯಾವುದನ್ನ ಕರೀತಾರೆ ಅಂದ್ರೆ ಭಾರತದಲ್ಲಿ ಟೊಮೊಟೊ ಮತ್ತು ಮಾಂಸ ಉತ್ಪಾದನೆಗೆ ಹೆಚ್ಚಿಸಲು ಕೈಗೊಂಡ ಕ್ರಾಂತಿಯನ್ನು ಏನಂತೇಳಿ ಕರೀತಾರೆ ಅಂದ್ರ ಕೆಂಪು ಕ್ರಾಂತಿ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಅಂದ್ರೆ ಇದು ತಪ್ಪಾದ ಜೋಡಿ ಆಗ್ತಕ್ಕಂಥದ್ದು ನೋಡ್ತೀವಿ. ಇಲ್ಲಿ ಉಣೆಯನ್ನ ಕೊಟ್ಟಿರ್ತಕ್ಕಂಥದ್ದು ನೋಡ್ತೀವಿ. ನೆಕ್ಸ್ಟ್, ಅತಿ ಹೆಚ್ಚು ಪುರುಷರ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನ ಪಡೆದವರು ಯಾರು ಅಂತಕ್ಕಂಥ ಪ್ರಶ್ನೆ. ಆಯ್ಕೆಗಳನ್ನು ನೋಡ್ತೀವಿ. ಸ್ಯಾಂಪ್ರಸ್, ಫೆಡರರ್, ನಡಾಲ್, ಜೋಕೋವಿಕ್. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಪ್ಷನ್ ನಂಬರ್ 4 ಏನದಂದ್ರ ನೋವಾಕ್ ಜೋಕೋವಿಕ್ ಅವರು ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ನೋಡ್ತೀವಿ. ಅಂದ್ರೆ ಇವರು ಪುರುಷರಲ್ಲಿ ಅತಿ ಹೆಚ್ಚು ಅಂದ್ರೆ 24 ಬಾರಿ ಗ್ರ್ಯಾಂಡ್ ಸ್ಲಾಮ್ ಗೆದ್ದ ಟೆನ್ನಿಸ್ ಆಟಗಾರ ಯಾರು ಅಂದಾಗ ನೋವಾಕ್ ಜೋವಿಚ್ ಅಂತಕ್ಕಂಥವ್ರು. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಜೋಕೋವಿಕ್. ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ನೋವಾಕ್ ಜೋಕೋವಿಕ್ ಅವರು ಇದಕ್ಕೆ ಸರಿಯಾದ ಉತ್ತರ. ಜಲಶಕ್ತಿ ಅಭಿಯಾನದ ಉದ್ದೇಶ. ಜಲಶಕ್ತಿ ಅಭಿಯಾನದ ಉದ್ದೇಶ ಆಯ್ಕೆಗಳನ್ನು ನೋಡ್ತೀವಿ. ಗ್ಯಾಸ್, ನೀರು ಸರಬರಾಜು, ಬೋರ್ವೆಲ್, ಶುದ್ಧೀಕರಣ ಘಟಕ. ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ನೀರು ಸರಬರಾಜು ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ. ಅಂದ್ರೆ ಮನೆ ಮನೆಗೆ ನೀರನ್ನ ಪೂರೈಕೆ ಮಾಡ್ತಕ್ಕಂಥದ್ದು ಜಲಶಕ್ತಿ ಅಭಿಯಾನದ ಉದ್ದೇಶ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಅಂದ್ರೆ ಜಲಶಕ್ತಿ ಅಭಿಯಾನದ ಉದ್ದೇಶ ಬಂದ್ಬಿಟ್ಟು ನೀರಿನ ಸಂರಕ್ಷಣೆಯನ್ನ ಮಾಡ್ತಕ್ಕಂಥದ್ದು ಮತ್ತು ಜಲ ಸಂಪನ್ಮೂಲ ನಿರ್ವಹಣೆಯನ್ನ ಬಲಪಡಿಸುವುದು ಇದರ ಒಂದು ಉದ್ದೇಶವಾಗಿರ್ತಕ್ಕಂಥದ್ದು ನೋಡ್ತೀವಿ. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದಲ್ಲಿ ಕನ್ನಡ ಮತ್ತು ಸಂಸ್ಕೃತ ಇಲಾಖೆಯಿಂದ ನೀಡಲ್ಪಡುವ ಅತ್ಯುನ್ನತ ಸಾಹಿತ್ಯಿಕ ಗೌರವ ಪ್ರಶಸ್ತಿ ಯಾವುದು ಅಂತಕ್ಕಂಥ ಪ್ರಶ್ನೆ. ಆಯ್ಕೆಗಳು ನೋಡ್ತೀವಿ. ಪಂಪ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, ಕನಕಶ್ರೀ ಜಕಣಚಾರಿ ಅಂತಕ್ಕಂಥದ್ದು. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಪಂಪ ಪ್ರಶಸ್ತಿ. ಕರ್ನಾಟಕದಲ್ಲಿ ಅಂದ್ರೆ ಕರ್ನಾಟಕ ಸರ್ಕಾರ ನೀಡತಕ್ಕಂತಹ ಕನ್ನಡ ಮತ್ತು ಸಂಸ್ಕೃತ ಇಲಾಖೆಯಿಂದ ನೀಡಲ್ಪಡುವ ಅತ್ಯುನ್ನತ ಸಾಹಿತ್ಯಿಕ ಗೌರವ ಪ್ರಶಸ್ತಿ ಅಂದಾಗ ಪಂಪ ಪ್ರಶಸ್ತಿ. ಇದು ಕನ್ನಡ ಸಾಹಿತ್ಯದ ಆದಿಕವಿ ಪಂಪನ ಹೆಸರಿನಲ್ಲಿ ಕರ್ನಾಟಕ ಸರ್ಕಾರ ನೀಡತಕ್ಕಂತ ಅತ್ಯುತ್ತಮ ಸಾಹಿತ್ಯಿಕ ಗೌರವ ಪ್ರಶಸ್ತಿಯಾಗಿರ್ತಕ್ಕಂಥದ್ದು ನೋಡ್ತೀವಿ. ನೆಕ್ಸ್ಟ್, ದ ಫ್ಯೂರಸ್ ಇನ್ ಫೀಲ್ಡ್ ಅಂತಕ್ಕಂಥದ್ದು. ಆಯ್ಕೆಗಳು ನೋಡ್ತೀವಿ. ಗುಜ್ರಾಲ್, ನರಸಿಂಹರಾವ್, ದೇವೇಗೌಡ, ಎ.ಪಿ. ಸಿಂಗ್ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ದೇವೇಗೌಡ. ಅಂದ್ರೆ ಎಚ್.ಡಿ. ದೇವೇಗೌಡ ಅವರ ಆತ್ಮಚರಿತ್ರೆಯ ಪುಸ್ತಕ ದ ಫ್ಯೂರಸ್ ಇನ್ ಫೀಲ್ಡ್ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಇದು ದೇವೇಗೌಡ ಅವರ ರಾಜಕೀಯ ಜೀವನ ವಿವರಣೆಯನ್ನ ಒಳಗೊಂಡಿದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್, ಅತಿ ಎತ್ತರದ ರೈಲ್ವೆ ಸೇತುವೆ ಯಾವುದು ಅಂತಕ್ಕಂಥ ಇಲ್ಲಿ ಪ್ರಶ್ನೆ. ಆಯ್ಕೆಗಳನ್ನ ನೋಡ್ತೀವಿ. ಸೆಟ್ಲೇಜ್, ಯಮುನಾ, ನರ್ಮದಾ, ಚಿನಾಬ್. ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಚಿನಾಬ್ ಅಂತಕ್ಕಂಥದ್ದು. ಏನಂದ್ರ ವಿಶ್ವದಲ್ಲಿಯೇ ಅತಿ ಎತ್ತರದ ರೈಲ್ವೆ ಸೇತುವೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಇದೊಂದು ಚಿನಾಬ್ ಅಂತಕ್ಕಂಥದ್ದು ರೈಲ್ ಬ್ರಿಡ್ಜ್ ಅಂತ ಹೇಳಿ ನಾವು ನೋಡ್ತೀವಿ. ಇದು ಬರ್ತಕ್ಕಂಥ ಸ್ಥಳ ಬಂದ್ಬಿಟ್ಟು ಜಮ್ಮು ಕಾಶ್ಮೀರದ ರಿಯಾಸಿ ಜಿಲ್ಲೆಯ ಚಿನಾಬ್ ನದಿಯ ಮೇಲೆ ಇರ್ತಕ್ಕಂಥದ್ದು ನೋಡ್ತೀವಿ.